ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆಯ ಕೆಎಎಸ್ ಮೇನ್ಸ್ಗಾಗಿ ಮುಖ್ಯ ಪರೀಕ್ಷೆಯ ಉತ್ತರಗಳನ್ನು ಹೇಗೆ ಬರೀಬೇಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥ ವಿಡಿಯೋಸ್ಗಳ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ನ ವಿಚಾರವಾಗಿ ಒಂದು ಎಸ್ಸೆ ಬಗ್ಗೆ ಚರ್ಚೆ ಮಾಡೋಣ. ಈ ನಮ್ಮ ವಿಡಿಯೋಸ್ಗಳು ನಿಮ್ಮ ಎಸ್ಸೆಗೆ ವ್ಯಾಲ್ಯೂ ಅಡಿಷನ್ ಅನ್ನ ಮಾಡ್ತವೆ. ಕಂಟೆಂಟ್ ಒಂದಷ್ಟು ಆಡ್ ಆನ್ ಮಾಡ್ಕೊಳ್ಬಹುದಾಗುತ್ತೆ ಈ ವಿಡಿಯೋಸ್ಗಳಿಂದ, ಮತ್ತೆ ಹೇಗೆ ಬರಿಬೇಕು ಅನ್ನುವಂತ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ನೀವು ನಮ್ಮ ಕೆಪಿಎಸ್ಸಿ ಅವರು ಹೊರತಂದಿರ್ತಕ್ಕಂಥ ಎಸ್ಸೆಗೆ ಸಂಬಂಧಿಸಿದಂತ ಒಂದು ಮೆಟೀರಿಯಲ್ ಏನಿದೆ ಅದನ್ನ ದಯವಿಟ್ಟು ತಪ್ಪದೆ ರೆಫರ್ ಮಾಡಿ. ಅದರ ಜೊತೆಗೆ ನೀವು ಬೇರೆ ಬೇರೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಮುಖ್ಯ ಪರೀಕ್ಷೆಯ ಒಂದು ಮಾಕ್ ಟೆಸ್ಟ್ ಗಳೇನಿದೆ ಇದರಲ್ಲಿ ಎಸ್ಸೆ ಪೇಪರ್ಸ್ ಗಳನ್ನ ನೀವು ದಯವಿಟ್ಟು ಅದರ ಸಿನಾಪ್ಸಿಸ್ ಗಳನ್ನ ಓದ್ಕೊಂಡು ಹೋದ್ರೆ ನಿಮ್ಗದು ಆ ಕಂಟೆಂಟ್ ಒಂದಷ್ಟು ವ್ಯಾಲ್ಯೂ ಅಡಿಷನ್ ಅನ್ನು ಮಾಡೋದಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ವಿಚಾರವಾಗಿ ಯಾಕೆ ಇವತ್ತು ಎಸ್ಸೆ ಅನ್ನ ನೀಡಬಹುದು ಅನ್ನುವಂತ ಒಂದು ಕಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ನಾರಾಯಣ ಮೂರ್ತಿ ಅವರು 70 ಅವರ್ ವರ್ಕ್ ವೀಕ್ ನ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ಅವರು 70 ಅವರ್ ವರ್ಕ್ ವೀಕ್ ಅನ್ನ ಇರಬೇಕು ಇವತ್ತಿನ ಯುವ ಜನತೆಗೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಸಾಕಷ್ಟು ಕ್ರಿಟಿಸಿಸಂಗೆ ಒಳಗಾಗಿತ್ತು ರಾಷ್ಟ್ರಾದ್ಯಂತ. ಅದಾದ ನಂತರದಲ್ಲಿ LNT ಚೇರ್ಮನ್ ಅವರು ಕೂಡ ಎಷ್ಟು ಹೊತ್ತು ಭಾನುವಾರದೊತ್ತು ಎಷ್ಟು ಹೊತ್ತು ಮನೆಯಲ್ಲೇ ಕೂತು ತಮ್ಮ ಹೆಂಡತಿ ಮುಖವನ್ನ ನೋಡ್ತಾನೆ ಇರ್ತೀರಿ, ಅದ್ರ ಬದಲಾಗಿ ಕೆಲಸ ಮಾಡಿ ಅಂತ ಹೇಳಿ 90 ಅವರ್ ವರ್ಕ್ ವೀಕ್ ನ ಬಗ್ಗೆ ಕೂಡ ಕಮೆಂಟ್ ಮಾಡಿದ್ದಾರೆ. ಓಲಾ ಸಿಇಒ ಕೂಡ ಈ ರೀತಿಯ ಕಮೆಂಟ್ಸ್ ಗಳನ್ನ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಬ್ರು ಯುವತಿ ತಮ್ಮ ಕೆಲಸದ ಒತ್ತಡದಿಂದ ಆಕೆ ಆತ್ಮಹತ್ಯೆಗೆ ಕೂಡ ಶರಣಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಕಡೆ ಈ ರೀತಿಯ ಸಿಇಒಗಳು ಇವರೆಲ್ಲ ಕೂಡ ಹೆಚ್ಚು ಹೆಚ್ಚು ವರ್ಕ್ ಮಾಡಬೇಕು ಅನ್ನೋದನ್ನ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಈ ರೀತಿ ಹೆಚ್ಚು ವರ್ಕ್ ಅವರ್ಸ್ ಅನ್ನ ಮಾಡೋದ್ರಿಂದಾಗಿ ಅವರಿಗೆ ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು ಹೆಚ್ಚಾಗ್ತಿರೋದ್ರಿಂದ ಆತ್ಮಹತ್ಯೆಗೆ ಶರಣಾಗ್ತಿರುವಂತ ಕೇಸಸ್ಗಳಾಗಬಹುದು. ಇವೆಲ್ಲವೂ ದಿನೇ ದಿನೇ ಹೆಚ್ಚುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ನಮಗೆ ವರ್ಕ್ ಲೈಫ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರ್ತಕ್ಕಂಥದ್ದು, ವರ್ಕ್ ಮತ್ತು ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಾವು ಎಸ್ಸೆಯನ್ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ. 2022ರ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನ ನಾವು ನೋಡಿದ್ರೆ ಇದರ ಪ್ರಕಾರ ಭಾರತ ಒನ್ ಆಫ್ ದಿ ಲಾಂಗೆಸ್ಟ್ ಆವರೇಜ್ ವರ್ಕಿಂಗ್ ಅವರ್ಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳಿ ಗುರುತಿಸುತ್ತೆ ILO. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಆವರೇಜ್ 48 ಅವರ್ಸ್ ಪರ್ ವೀಕ್ ಅಂತ ಹೇಳಿ ಭಾರತದಲ್ಲಿ ಹೆಚ್ಚಿನ ರಾಜ್ಯಗಳು ಅಳವಡಿಸ್ಕೊಂಡಿರ್ತಕ್ಕಂಥ ಈ ಒಂದು 48 ಅವರ್ಸ್ ಪರ್ ವೀಕ್ ಅನ್ನುವಂಥದ್ದು ಏನಿದೆ ಇದು ಜಾಗತಿಕ ಆವರೇಜ್ ಗಿಂತ ಗ್ಲೋಬಲ್ ಆವರೇಜ್ ಗಿಂತ ಸಾಕಷ್ಟು ಹೆಚ್ಚಿದೆ ಅನ್ನುವಂಥದ್ದು ILOದ ಒಂದು ವರದಿ ತಿಳಿಸುವಂಥದ್ದು. ಹಾಗಾದ್ರೆ ಭಾರತದಲ್ಲಿ ಈ ರೀತಿಯ ಒಂದು ಎಷ್ಟು ವರ್ಕಿಂಗ್ ಅವರ್ಸ್ ಮಾಡ್ಬೇಕು, ಯಾವ ಲಾಸ್ಗಳು ರೆಗ್ಯುಲೇಟ್ ಮಾಡುತ್ತೆ ಅಂದ್ರೆ ಮುಖ್ಯವಾಗಿ ನಮ್ಗೆ ಸೆಂಟ್ರಲಿ ನೋಡಿದಾಗ ಫ್ಯಾಕ್ಟರೀಸ್ ಆಕ್ಟ್ 1948 ಅನ್ನುವಂಥದ್ದು ಈ ಮ್ಯಾಕ್ಸಿಮಮ್ ವರ್ಕಿಂಗ್ ಅವರ್ಸ್ ಅನ್ನ ರೆಗ್ಯುಲೇಟ್ ಮಾಡುವಂತದ್ದು ಆಗ್ತದೆ. ಹಾಗೇನೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ವೀಕ್ಲಿ ವರ್ಕಿಂಗ್ ಅವರ್ಸ್ ಗಳನ್ನ ಡಿಫೈನ್ ಮಾಡುವಂತೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಈ ಫ್ಯಾಕ್ಟರೀಸ್ ಆಕ್ಟ್ ಅನ್ನುವಂಥದ್ದು ಮುಖ್ಯವಾಗಿ ಮ್ಯಾಕ್ಸಿಮಮ್ ಅಂದ್ರೆ ಪರ್ ಡೇ 9 ಅವರ್ಸ್, ಪರ್ ವೀಕ್ 48 ಅವರ್ಸ್ ಅನ್ನುವಂಥದ್ದನ್ನ ತಿಳಿಸುತ್ತೆ. ಅದ್ರ ಜೊತೆಗೆ OT ಇವೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗ್ತದೆ. ಇವೆಲ್ಲ ಇದ್ರೂ ಕೂಡ ಇಲ್ಲಿ ಅಡಿಕ್ವೇಟ್ ಆದಂತ ರೆಸ್ಟ್ ಪೀರಿಯಡ್ಸ್ ಇರಬೇಕು, ವೀಕ್ಲಿ ಡೇ ಆಫ್ಸ್ ಇರಬೇಕು, ಇವೆಲ್ಲವನ್ನು ಕೂಡ ಎನ್ಶೋರ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಈ ಆಕ್ಟ್ ನಮ್ಗೆ ತಿಳಿಸ್ತಾ ಹೋಗುತ್ತೆ. ಇದೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಫ್ಯಾಕ್ಟರೀಸ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ 2023ರ ಒಂದು ತಿದ್ದುಪಡಿಯ ಒಂದು ಆಕ್ಟ್ ಅನ್ನುವಂಥದ್ದು ಕೂಡ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಕೂಡ ಯಾವುದೇ GS ಪೇಪರ್ನಲ್ಲಿ ಅಥವಾ ನಿಮ್ಗೆ ಎಸ್ಸೆಯಲ್ಲೂ ಕೂಡ ಇದರ ಬಗ್ಗೆ ಕೂಡ ಫೋಕಸ್ ಮಾಡಿ ಪ್ರಶ್ನೆಗಳು ಬರಬಹುದಾಗಿರುತ್ತೆ. ಫ್ಯಾಕ್ಟರೀಸ್ ಅಮೆಂಡ್ಮೆಂಟ್ ಬಿಲ್ 2023ರಲ್ಲಿ ಬಂತು. ಇದು ಏನ್ ಮಾಡುತ್ತೆ 1948ರ ಈ ಫ್ಯಾಕ್ಟರೀಸ್ ಆಕ್ಟ್ಗೆ ತಿದ್ದುಪಡಿಗಳನ್ನ, ಸೆಂಟ್ರಲ್ ಆಕ್ಟ್ಗೆ ತಿದ್ದುಪಡಿಗಳನ್ನ ನಾವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತಂದಿರ್ತಕ್ಕಂಥದ್ದು. ಇದು ಏನ್ ಮಾಡ್ತು, ಈ ಆಕ್ಟಿನ ಮುಖ್ಯ ಪ್ರಾವಿಷನ್ಸ್ ಗಳನ್ನ ನೋಡೋದಾದ್ರೆ ಡೈಲಿ ವರ್ಕಿಂಗ್ ಅವರ್ಸ್ ಗಳನ್ನ ಇನ್ಕ್ರೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಡೈಲಿ ವರ್ಕಿಂಗ್ ಅವರ್ಸ್ ಅನ್ನುವಂಥದ್ದು ಒಬ್ರು ಅಡಲ್ಟ್ ವರ್ಕರ್ಗೆ ಅಂದ್ರೆ 18 ವರ್ಷಕ್ಕೂ ಮೇಲ್ಪಟ್ಟಂತವರಿಗೆ ಏನ್ ಡೈಲಿ ವರ್ಕಿಂಗ್ ಅವರ್ಸ್ ಅನ್ನುವಂಥದ್ದಿದೆ ಇದನ್ನ ಇನ್ಕ್ರೀಸ್ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಈ ಬಿಲ್ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ತಿಳಿಸುತ್ತೆ 12 ಗಂಟೆಗಳವರೆಗೂ ಕೂಡ ಒಂದು ದಿನದ ಒಂದು ವರ್ಕಿಂಗ್ ಅವರ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡಬಹುದು, ಇನ್ಕ್ಲೂಡಿಂಗ್ ಇಂಟರ್ವಲ್ ಫಾರ್ ರೆಸ್ಟ್. ಅಂದ್ರೆ 12 ಗಂಟೆಗಳಂದ್ರೆ ಒಂದು 6 ಗಂಟೆ ಕೆಲಸ ಮಾಡಿದ ನಂತರ ರೆಸ್ಟ್ ಕೊಡ್ಲೇಬೇಕು. 6 ಗಂಟೆ ನಂತರ ಒಂದ್ ವೇಳೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ರು ಅಂದ್ರೆ ಅದಾದ ನಂತರ ಕೇವಲ 5.5 ಗಂಟೆ, ಒಟ್ಟಾರೆಯಾಗಿ 12 ಗಂಟೆಗಳು ಪರ್ ಡೇಗೆ ಮ್ಯಾಕ್ಸಿಮಮ್ ಆಗಿ ವರ್ಕ್ ಮಾಡಬಹುದು ಅಂತ ತಿಳಿಸುತ್ತೆ. ಹಾಗೇನೆ ಈ ಮ್ಯಾಕ್ಸಿಮಮ್ ಆಗಿ 12 ಅವರ್ಸ್ ವರ್ಕ್ ಮಾಡಿದ್ರೂ ಕೂಡ ವಾರದ 7 ದಿನಗಳು ಕೆಲಸ ಮಾಡೋದಲ್ಲ, ಒಟ್ಟಾರೆ ವಾರಕ್ಕೆ 48 ಗಂಟೆಗಳಿಗೆ ಮಾತ್ರ ಮೀಸಲಿಡಬೇಕು ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಹಾಗೆ ರೆಸ್ಟ್ಗೆ ಅಂತ ಹೇಳಿ ಏನು ಬ್ರೇಕ್ ಅವರ್ಸ್ ಗಳನ್ನ ಕೊಡ್ತಾರೆ, ಆ ಬ್ರೇಕ್ ಅವರ್ಸ್ ಅನ್ನುವಂಥದ್ದು ಈ ಹಿಂದೆ ಅಥವಾ ಈ ಸೆಂಟ್ರಲ್ ಆಕ್ಟ್ ನ ಪ್ರಕಾರ ಎವ್ರಿ 5 ಅವರ್ಸ್ ಆದ್ಮೇಲೆ ಬ್ರೇಕ್ ಅವರ್ ಅನ್ನುವಂಥದ್ದು ½ an hour ನೀಡಬೇಕು ಅನ್ನುವಂಥದ್ದಿದೆ. ಅದರಲ್ಲಿ ಇಲ್ಲಿ ತಿದ್ದುಪಡಿ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಈ ವರ್ಕಿಂಗ್ ಇಂಟರ್ವಲ್ ಅನ್ನ ಎವ್ರಿ 6 ಅವರ್ಸ್ಗೆ ಅಂತ ಹೇಳಿ ಅಪ್ಡೇಟ್ ಮಾಡಬಹುದು ಅನ್ನುವಂಥದ್ದು.
ಹಾಗಾಗಿ ಇಲ್ಲಿ 6 ಅವರ್ಸ್ ಆದ ನಂತರ ಹಾಫ್ ಅನ್ ಅವರ್ ಆದ್ರೂ ಬ್ರೇಕ್ ಕೊಡ್ಲೇಬೇಕು. ಅದಾದ ನಂತರ ಮ್ಯಾಕ್ಸಿಮಮ್ 5.5 ಅವರ್ಸ್ ಮಾಡಿದ್ರೆ 12 ಅವರ್ಸ್ ಪರ್ ಡೇ ಮ್ಯಾಕ್ಸಿಮಮ್ ಮಾಡೋಕ್ಕಾಗುವಂಥದ್ದು. ಇನ್ನ ಓಟಿಗೆ ಓವರ್ ಟೈಮಿಗೆ ಅಂತ ಹೇಳಿ ವೇಜಸ್ ಏನಿತ್ತು ಅದು ಮೋರ್ ದೆನ್ 9 ಅವರ್ಸ್ ಇರುವಂತದಕ್ಕೆ ಓಟಿಯನ್ನ ನೀಡಬೇಕಾಗುತ್ತೆ. ಅಂದ್ರೆ 9 ಅವರ್ಸ್ ವರೆಗೂ ಓಟಿ ಇಲ್ಲದೆ ಕೆಲಸ ಮಾಡಬಹುದು. 9 ಗಂಟೆ ನಂತರದಲ್ಲಿ ಅಂದ್ರೆ ಒಬ್ರು 12 ಗಂಟೆ ಕೆಲಸ ಮಾಡಿದ್ರೆ ಆ 3 ಗಂಟೆಯನ್ನ ಓಟಿ ಆಗಿ ಕನ್ಸಿಡರ್ ಮಾಡುವಂತದನ್ನ ತಿಳಿಸುತ್ತೆ. ಹಾಗೇನೆ ಈ ಬಿಲ್ ಅನ್ನುವಂಥದ್ದು ಓವರ್ ಟೈಮ್ ಪೇಮೆಂಟ್ ಥ್ರೆಶೋಲ್ಡ್ ಅನ್ನ ಕೂಡ ರೀಸ್ಟ್ರಕ್ಚರ್ ಮಾಡುತ್ತೆ. ಹಾಗೆ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ಗೆ ಒಂದಷ್ಟು ಎಕ್ಸೆಂಪ್ಷನ್ಸ್ ಗಳನ್ನ ಕೂಡ ನೀಡ್ತಾ ಇದೆ. ಓಟಿಗೆ ಅಂತ ಇದ್ದಂತ ಅವರ್ಸ್ ಗಳನ್ನ 75 ಅವರ್ಸ್ ಗಳನ್ನ ಒಂದು ಕ್ವಾರ್ಟರ್ಗೆ ಓಟಿಗೆ ಮೀರಬಾರದು ಅನ್ನುವಂಥದ್ದಿತ್ತು. ಇದಾದ ನಂತರ ಈ ಓವರ್ ಟೈಮ್ ಲಿಮಿಟ್ ಅನ್ನ 145 ಗಂಟೆಗಳಿಗೆ ಮಾಡಲಾಗಿದೆ ಒಂದು ಕ್ವಾರ್ಟರ್ಗೆ, ಅಂದ್ರೆ 3 ತಿಂಗಳಿಗೆ ಅಂತ ಹೇಳಿ. ಹಾಗೇನೆ ವರ್ಕಿಂಗ್ ಅವರ್ಸ್ ಆಫ್ ವುಮೆನ್ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಗಳ ಬಗ್ಗೆ ಕೂಡ ಒಂದಷ್ಟು ಬದಲಾವಣೆಗಳಿದೆ. ರಾತ್ರಿ ಹೊತ್ತಿನಲ್ಲಿ ವುಮೆನ್ ಅನ್ನುವಂಥವ್ರು ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವಾಗ ಏನೆಲ್ಲ ಬದಲಾವಣೆಗಳು ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ತಿದ್ದುಪಡಿಗಳನ್ನ ಈ ಬಿಲ್ ಅನ್ನುವಂಥದ್ದು ತಂದಿದೆ. ಅದಿಷ್ಟು ಫ್ಯಾಕ್ಟರೀಸ್ ಅಮೆಂಡ್ಮೆಂಟ್ ಆಕ್ಟ್ ನ ಬಗ್ಗೆ. ಆದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಚಾಲೆಂಜಸ್ ಏನು, ಯಾಕೆ ಭಾರತದಲ್ಲಿ ಇದು ಒಂದು ಚಾಲೆಂಜ್ ಆಗಿ ಕಾಣ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಲಾಂಗರ್ ವರ್ಕಿಂಗ್ ಅವರ್ಸ್ ಅನ್ನುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ಜೊತೆಗೆ ಕಮ್ಯೂಟಿಂಗ್ ಟೈಮ್, ಅಂದ್ರೆ ಯಾರೋ ಒಬ್ರು ತುಮಕೂರಿನಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಬೇಕಾಗ್ತದೆ, ಅಥವಾ ಬೆಂಗಳೂರಿನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಹೋಗಿ ಕೆಲಸ ಮಾಡ್ಬೇಕಾಗ್ತದೆ. ನಮಗೆ ಈ ಟ್ರಾಫಿಕ್ ಪರಿಸ್ಥಿತಿ ಗೊತ್ತೇ ಇದೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮಿನ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಲೋಪದೋಷಗಳು ಕೂಡ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕಮ್ಯೂಟಿಂಗ್ ಟೈಮ್ ಪ್ಲಸ್ ಲಾಂಗರ್ ವರ್ಕಿಂಗ್ ಅವರ್ಸ್ ಎರಡೂ ಕೂಡ ಅವರಿಗೆ ಪರ್ಸನಲ್ ಆದಂತ ಲೈಫ್ ಅನ್ನ ಹೊಂದೋದಕ್ಕೆ ಬಿಡ್ತಾ ಇಲ್ಲ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಮಾಡೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ. ಲೆಂದಿ ಕಮ್ಯೂಟ್ಸ್ ಅನ್ನುವಂಥದ್ದು ಇರೋದ್ರಿಂದಾಗಿ ಅವರಿಗೆ ಹೆಚ್ಚು ಸಮಯವನ್ನ ತಮ್ಮ ಪರಿವಾರಕ್ಕಾಗಿ ನೀಡೋದು ಕಷ್ಟ ಆಗ್ತದೆ. ಯಾವಾಗ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ, ಇಬ್ರಿಗೂ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಇಬ್ರು ಕಮ್ಯೂಟಿಂಗ್ ಟೈಮ್ ಜಾಸ್ತಿ ಇರುತ್ತೆ, ಈ ಸಂದರ್ಭದಲ್ಲಿ ಮಕ್ಕಳಿಗೆ ಅಂತ ಅವ್ರು ಹೆಚ್ಚು ಟೈಮ್ ಕೊಡೋಕ್ಕಾಗೋದಿಲ್ಲ. ಅವ್ರಿಗೆ ಮಕ್ಕಳಿಗೆ ಮೊಬೈಲ್ ಅನ್ನ ರಿಪ್ಲೇಸ್ಮೆಂಟ್ ನ ರೂಪದಲ್ಲಿ ನೀಡುವಂಥದ್ದು, ಇದರಿಂದ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಹೊಂದುವಂಥದ್ದು, ಹೀಗೆ ಎಷ್ಟೊಂದು ಕನೆಕ್ಟಿಂಗ್ ಆದಂತ ಸಮಸ್ಯೆಗಳು ನಮಗೆ ಸೋಷಿಯಲ್ ಸ್ಪಿಯರ್ ನಲ್ಲಿ ನಡೀತಾ ಹೋಗುವಂಥದ್ದು. ಲಾಂಗರ್ ಕಮ್ಯೂಟ್ ಟೈಮ್ಸ್ ಅನ್ನುವಂಥದ್ದು, ಬಿಸ್ನೆಸ್ ರಿಲೇಟೆಡ್ ಟ್ರಾವೆಲ್ ಅನ್ನುವಂಥದ್ದು ಕೂಡ ಲಾರ್ಜ್ ಚಂಕ್ ಆಫ್ ದಿ ಡೇ ಅನ್ನ ಇದು ತಗೊಳ್ತಾ ಇದೆ. ಇದೆಲ್ಲ ರೋಡ್ ಕಂಜೆಷನ್ ಆಗಿರ್ಬೋದು, ಇನ್ಎಫಿಷಿಯಂಟ್ ಆಗಿರ್ತಕ್ಕಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮಸ್ಯೆ ಆಗ್ತದೆ. ಹಾಗೆ ಇವತ್ತು ಅಕೇಶನಲ್ ಹಾಲಿಡೇಸ್ ಗಳನ್ನ ಎಂಪ್ಲಾಯರ್ಸ್ ಗಳು ಆಫರ್ ಮಾಡೋದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಅನ್ನು ನೀಡೋದಾಗಬಹುದು, ಅಥವಾ ಇಲ್ಲಿ ಫೀಸಿಬಲ್ ಆಗಿರದಂತ ಸಂದರ್ಭದಲ್ಲಿ ನೀವು ಬಂದು ಕೆಲಸ ಮಾಡಬಹುದು ಅಂತ ಒಂದು ರೀತಿಯ ಫ್ಲೆಕ್ಸಿಬಿಲಿಟಿ ನೀಡೋದಾಗಬಹುದು. ಈ ರೀತಿ ಮಾಡೋದ್ರಿಂದಾಗಿ ಅವರಿಗೆ ಒಂದಷ್ಟು ಫ್ಲೆಕ್ಸಿಬಿಲಿಟಿ ಸಿಗ್ತದೆ ಮತ್ತು ಒಂದ್ ಸ್ವಲ್ಪನಾದ್ರೂ ಕೂಡ ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಅವಕಾಶ ಸಿಗ್ತದೆ. ಹಾಗೇನೆ ಪರ್ಸನಲ್ ಲೈಫ್ಗೂ ಮತ್ತೆ ಆಫೀಸ್ ಲೈಫ್ ಅಥವಾ ವರ್ಕ್ ಲೈಫ್ಗೂ ಒಂದು ಬೌಂಡ್ರೀಸ್ ಅನ್ನುವಂಥದ್ರ ಕೊರತೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನಾವು ಇಂಡಿಯನ್ ವರ್ಕ್ ಎನ್ವಿರಾನ್ಮೆಂಟ್ ನಲ್ಲಿ ಕಾಣ್ಬೋದು, ಬೋತ್ ಫಿಸಿಕಲಿ ಅಂಡ್ ಮೆಂಟಲಿ. ಅಂದ್ರೆ ಆಫೀಸ್ ಕೆಲಸಗಳನ್ನ ಹೊತ್ತು ಮನೆವರೆಗೂ ಹೋಗೋದು, ಮನೆಗೂ ಆಫೀಸ್ ಕೆಲಸ ಎತ್ಕೊಂಡೋಗಿ ಮಾಡೋದು, ಅಥವಾ ಮನೇಲಿ ನಾವ್ ಏನೋ ಮಾಡುವಾಗ ಕೂಡ ಆಫೀಸ್ ಕೆಲಸದ ಟೆನ್ಷನ್ ಅನ್ನ ಅಲ್ಲಿ ಹಾಕೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಟೆನ್ಷನ್ ಅನ್ನ ಆಫೀಸ್ಗೆ ಕ್ಯಾರಿ ಮಾಡೋದು. ಈ ರೀತಿ ಒಂದು ಬೌಂಡ್ರಿ ಅನ್ನುವಂಥದ್ದನ್ನ ನಾವು ಹೊಂದಿಲ್ಲ. ಅದು ಮತ್ತೊಂದು ಸಮಸ್ಯೆ ಇಲ್ಲಿರ್ತಕ್ಕಂಥದ್ದು. ಈವ್ನಿಂಗ್ಸ್ ವೀಕೆಂಡ್ಸ್ ಗಳಲ್ಲೂ ಕೂಡ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತಿರೋದು ಅಂತದ್ದು ಇಲ್ಲಿ ಮತ್ತೊಂದು ಸಮಸ್ಯೆ ಆಗ್ತಾ ಇದೆ. ಹಾಗೇನೆ ಯಾವಾಗ್ಲೂ ಕೂಡ ಒಂದ್ ವೇಳೆ ನೀವು ರಜೆ ಕೇಳ್ತಿದ್ದೀರಾ, ರಜೆಗೆ ಹೋದಂತ ಸಂದರ್ಭದಲ್ಲೂ ನೀವು ರೀಚಬಲ್ ಇರಬೇಕು, ಕಾಲ್ ಮಾಡಿದ್ರೆ ಬಂದ್ಬಿಡ್ಬೇಕು. ಅಥವಾ ನೀವು ಈಗ ಆಲ್ರೆಡಿ ವೀಕೆಂಡ್ ಇದೆಯಾ ಅಂತ ಸಂದರ್ಭದಲ್ಲೂ ಕೂಡ ನೀವು ಎಲ್ಲಾ ಸಂದರ್ಭದಲ್ಲೂ ರೆಸ್ಪಾನ್ಸ್ ಅನ್ನ ನೀಡೋದಕ್ಕೆ ರೆಡಿ ಇರಬೇಕು, ಕಾಲಿಗೆ ಅವೈಲಬಲ್ ಇರಬೇಕು. ನೀವು ಒಂದ್ ವೇಳೆ ಕೇಂದ್ರ ಕಚೇರಿಯನ್ನ ಬಿಡಬೇಕು ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ಇದ್ದಂತವರಿಗೆ ಹೆಡ್ ಆಫೀಸ್ ಅನ್ನ ಬಿಡ್ಬೇಕು, ಕೇಂದ್ರ ಸ್ಥಳವನ್ನ ಬಿಡ್ಬೇಕು, ಅವ್ರು ಕೆಲಸ ಮಾಡ್ತಿರುವಂತ ಜಾಗವನ್ನ ಬಿಡಬೇಕು ಅಂದ್ರೆ ಪರ್ಮಿಷನ್ ಅನ್ನ ತಗೊಳ್ಬೇಕಾಗ್ತದೆ. ಈ ರೀತಿ ಈ ಎಲ್ಲ ರಿಸ್ಟ್ರಿಕ್ಷನ್ಸ್ ಅನ್ನುವಂಥದ್ದು ಒಂದ್ ರೀತಿಯ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ತರೋದಕ್ಕೆ ಸಮಸ್ಯೆಯನ್ನ ಉಂಟು ಮಾಡ್ತಿರ್ತಕ್ಕಂಥ ಫ್ಯಾಕ್ಟರ್ ಆಗ್ತದೆ. ಹಾಗಾಗಿ ಒಂದ್ ರೀತಿ ವರ್ಕ್ ಮತ್ತು ಪರ್ಸನಲ್ ಲೈಫ್ಗೆ ಇರ್ತಕ್ಕಂಥ ಬೌಂಡ್ರಿ ಅನ್ನುವಂಥದ್ದು ಬ್ಲರ್ ಆಗಿರ್ತಕ್ಕಂಥದ್ದು ಇಲ್ಲಿ ದೊಡ್ಡ ಸಮಸ್ಯೆ. ಮತ್ತು ಸ್ಟ್ರಾಂಗ್ ಫ್ಯಾಮಿಲಿ ಬಾಂಡ್ ಅನ್ನುವಂಥದ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಮಾಡುವಂತವರಿಗೆ ಸಾಕಷ್ಟು ಡಿಫಿಕಲ್ಟಿಯನ್ನ ಕೂಡ ನೀಡ್ತವೆ. ಒಂದ್ ರೀತಿ ಸ್ಟ್ರಾಂಗ್ ಆಗಿ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ಸ್ ಅನ್ನ ಹೊಂದಿರುವಂತವ್ರು ಈ ಫ್ಯಾಮಿಲಿಯನ್ನ ಕಂಪ್ಲೀಟ್ಲಿ ಬದಿಗಿಟ್ಟು ಅವ್ರೇನಾದ್ರೂ ಒಂದು ಎಫೆಕ್ಟಿವ್ ಆಗಿ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು, ಹೆಚ್ಚು ಹೆಚ್ಚು ಲಾಂಗ್ ಅವರ್ಸ್ ಅಲ್ಲಿರ್ಬೇಕು, ಮನೆಗೆ ಸಮಯವನ್ನ ಕೊಡೋಕ್ ಆಗ್ತಿಲ್ಲ ಅಂದಾಗ ಕೂಡ ಅವರು ಮೆಂಟಲಿ ಸ್ಟ್ರೆಸ್ ಆಗುವಂತದನ್ನ ನಾವು ಕಾಣ್ಬೇಕಾಗ್ತದೆ. ಹಾಗೆ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಗಳು ಎಕ್ಸ್ಪೆಕ್ಟ್ ದೇರ್ ರಿಲೇಟಿವ್ಸ್ ಟು ಫುಲ್ಫಿಲ್ ಡ್ಯೂಟೀಸ್. ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು, ನಮ್ಮ ಅಪ್ಪ ಅಮ್ಮ ಬಂದಿರ್ತಾರೆ ಅವ್ರು ನೋಡ್ಕೊಳ್ತಾರೆ ಅನ್ನುವಂಥದ್ದು, ಏಜಿಂಗ್ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಬೇರೆಯವ್ರು ಬಂದು ಹೆಲ್ಪ್ ಮಾಡ್ಲಿ ಅನ್ನುವಂಥದ್ದು, ಈ ರೀತಿ ಆಗ್ತಾ ಇದೆ. ಹಾಗೆ ಒಟ್ಟಾರೆ ಏನಾಗುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂಥದ್ದು ಇವತ್ತು ಬ್ಯಾಲೆನ್ಸ್ ಆಗ್ತಾ ಇಲ್ಲ ಭಾರತದಲ್ಲಿ ಅನ್ನುವಂಥದ್ದು. ಇನ್ನ ಚೈಲ್ಡ್ ಕೇರ್ ಮತ್ತು ಹೌಸ್ ಹೋಲ್ಡ್ ಹೆಲ್ಪಿಗೆ ಭಾರತದಲ್ಲಿ ಅದು ಸ್ಪೆಷಲಿ ಟೈರ್ 2 ಟೈರ್ 3 ಸಿಟೀಸ್ ಗಳಿಗೆ ಹೋದಾಗ ಲಿಮಿಟೆಡ್ ಅವೈಲಬಿಲಿಟಿ ಇದೆ. ಆಯ್ತಪ್ಪ, ನನಗೊಂದು ಡಿಗ್ರಿ ಇದೆ, ನನಗೊಂದು ಕೆಪಬಿಲಿಟಿ ಇದೆ, ಅಥವಾ ನನ್ನ ಕೆಪಾಸಿಟಿಗೆ, ನನ್ನ ಒಂದು ಪೊಟೆನ್ಶಿಯಲ್ಗೆ ಒಂದು 15 ರಿಂದ 20 ಸಾವಿರವನ್ನ ದುಡಿಯೋವಷ್ಟು ನನಗೆ ಫೋಕಸ್ ಮಾಡಬಹುದು.
ಹಾಗಾಗಿ ನಾನು ಟೈರ್ 3 ಸಿಟಿಯಲ್ಲಿ ಟೈರ್ 2 ಸಿಟಿಯಲ್ಲಿ ಇದ್ದೀನಿ. ನಾನು ಹೋಗಿ 20,000 ಕೆಲಸದಲ್ಲಿ ಅರ್ನ್ ಮಾಡ್ತೀನಿ. ಆದ್ರೆ ನನಗೆ 1 ವರ್ಷದ ಮಗು ಇದೆ, ಒಂದೂವರೆ ವರ್ಷದ ಮಗು ಇದೆ. ಏನ್ ಮಾಡೋದು? ಮಗು ನೋಡ್ಕೊಳಕ್ ಯಾರಾದ್ರೂ ಸಿಕ್ಕಿದಿದ್ರೆ ಅವ್ರಿಗೊಂದು 5,000 ಕೊಟ್ಟು ನಾನು ಕೆಲ್ಸಕ್ಕೆ ಹೋಗಿ ಬರ್ಬೋದಾಗಿತ್ತು ಅನ್ನೋದಾದ್ರೂ ಕೂಡ ಟೈರ್ 3 ಟೈರ್ 2 ಸಿಟೀಸ್ಗಳಲ್ಲಿ ಈ ಹೌಸ್ ಹೋಲ್ಡ್ ಹೆಲ್ಪಿಗೆ, ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಹೌಸ್ ಹೋಲ್ಡ್ ಹೆಲ್ಪಿಗೆ ಅಂತ ಹೇಳಿ ನೆರವಾಗೋದಕ್ಕೆ ಜನ ಸಿಗದೆ ಇರುವಂತದ್ದು, ಚೈಲ್ಡ್ ಕೇರ್ ಹೆಲ್ಪಿಗೆ ನೆರವಾಗೋದಕ್ಕೆ ಜನ ಸಿಗದೆ ಇರುವಂತದ್ದು, ಈ ರೀತಿಯ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು. ಇವು ಏನ್ ಮಾಡುತ್ತೆ, ಬೋತ್ ಆಫ್ ದಿ ಪೇರೆಂಟ್ಸ್ ವರ್ಕ್ ಮಾಡೋದಕ್ಕೂ ಸಮಸ್ಯೆ ಮಾಡುತ್ತೆ, ವರ್ಕಿಗೆ ಹೋದ್ರೂ ಕೂಡ ಅವರು ಸ್ಟ್ರೆಸ್ ಅಡಿಯಲ್ಲಿ ಇರಬೇಕಾಗ್ತದೆ, ರಿಲೇಟಿವ್ಸ್ ಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತದೆ, ಈ ರೀತಿಯ ಸಮಸ್ಯೆ ಇರ್ತಕ್ಕಂಥದ್ದು. ಇನ್ನ ಕಲ್ಚರಲ್ ಎಕ್ಸ್ಪೆಕ್ಟೇಷನ್ಸ್, ವರ್ಕ್ ಪರ್ಸನಲ್ ಲೈಫ್ ಅನ್ನ ಪ್ರಯಾರಿಟೈಸ್ ಮಾಡುವಂತ ಕಲ್ಚರಲ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗುತ್ತೆ. ಅಂದ್ರೆ ಹೆಚ್ಚು ಕೆಲಸಕ್ಕೆ ಒತ್ತನ್ನ ನೀಡುವಂತದ್ದು ಪರ್ಸನಲ್ ಲೈಫ್ ಅನ್ನ ಬದಿಗಿಟ್ಟು. ಇದು ನಮ್ಮಲ್ಲಿ ಈಗ ಆಲ್ರೆಡಿ ಇರ್ತಕ್ಕಂಥದ್ದು, ಇಂಬೈಬ್ ಆಗಿರುವಂತದ್ದು. ಹಾಗೆ ಆ ಒಂದು ಪರ್ಸನಲ್ ಕೆಲಸ, ಸ್ಪೆಷಲಿ ಟೇಕಿಂಗ್ ಕೇರ್ ಆಫ್ ಕಿಡ್ಸ್ ಅಂತೆಲ್ಲ ಬಂದಾಗ ಅದನ್ನ ಮಹಿಳೆಯರಿಗೆ ಮೀಸಲಿಡುವಂತದ್ದು ಮತ್ತೊಂದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕೇರ್ ಟೇಕಿಂಗ್ ಅಂತ ಬಂದಾಗ ಈಕ್ವಲ್ ಪಾರ್ಟಿಸಿಪೇಷನ್ ಎರಡು ಜೆಂಡರ್ಸ್ ಗಳ ಕಡೆ ಇಲ್ಲದೆ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಮೇಲೆ ಮತ್ತಷ್ಟು ಸ್ಟ್ರೆಸ್ ಅನ್ನ ಉಂಟು ಮಾಡುತ್ತೆ. ಅವ್ರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಮಾಡೋದು ಮತ್ತಷ್ಟು ಕಷ್ಟ ಆಗುವಂತದ್ದು. ಡೊಮೆಸ್ಟಿಕ್ ಕೋರ್ಸ್ ಗಳಲ್ಲಿ ಹೆಲ್ಪ್ ಮಾಡದೇ ಇರ್ತಕ್ಕಂಥದ್ದು ಮೆನ್ಸ್, ಈ ರೀತಿಯ ಸಮಸ್ಯೆ ಮತ್ತೊಂದು ಕಡೆ ಆಗ್ತದೆ. ಸ್ಟ್ರಕ್ಚರಲ್ ಅಂಡ್ ಕಲ್ಚರಲ್ ಬ್ಯಾರಿಯರ್ಸ್ ಗಳು ಇವತ್ತು ಕೂಡ ಇರುವಂತದ್ದು ಮತ್ತೊಂದು ಸಮಸ್ಯೆ ಆಗ್ತದೆ. ಗಿಗ್ ಎಕಾನಮಿ ಬಂದಿರೋದ್ರಿಂದ ಒಂದ್ ರೀತಿಯ ಫ್ಲೆಕ್ಸಿಬಿಲಿಟಿಯನ್ನ ಅದು ಆಫರ್ ಮಾಡಿದ್ರು ಕೂಡ ಆ ಒಂದು ಗಿಗ್ ಎಕಾನಮಿಯ ವರ್ಕರ್ಸ್ ಗಳೇನಿದ್ದಾರೆ ಇವರಿಗೆ ಜಾಬ್ ಸೆಕ್ಯೂರಿಟಿ ಅನ್ನುವಂಥದ್ದು ಇರೋದಿಲ್ಲ, ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅನ್ನುವಂಥದ್ದು ಇರೋದಿಲ್ಲ. ಈ ದಿಸೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅನ್ನುವಂಥದ್ದು ಆಕ್ಸಿಡೆಂಟಲ್ ಕವರೇಜ್ ಅನ್ನ ಏನ್ ನೀಡಿದೆ, ಇದು ನಮಗೆ ಒಂದ್ ರೀತಿಯ ವೆಲ್ಕಮಿಂಗ್ ಸ್ಟೆಪ್ ಅಂತ ಕೂಡ ಹೇಳ್ಬೋದು. ಈ ರೀತಿಯ ಸಮಸ್ಯೆಗಳು ಇದಾವೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ತರೋದಕ್ಕೆ ಅಂತ ಹೇಳಿ ನೀವು ತಿಳಿಸಬಹುದಾಗಿರುತ್ತೆ ನಿಮ್ಮ ಒಂದು ಉತ್ತರದಲ್ಲಿ. ನಂತರ ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೊಳ್ಬಹುದು ಪ್ರಮೋಟ್ ಮಾಡೋದಕ್ಕೆ ಅಂತ ಬಂದಾಗ, ಕ್ಲಿಯರ್ ಬೌಂಡ್ರೀಸ್ ಗಳನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಆ ಒಂದು ಮೈಂಡ್ ಸೆಟ್ ಇಂದ ಆಚೆ ಬರಬೇಕು. ದಟ್ ಪ್ರಯಾರಿಟೈಸಿಂಗ್ ವರ್ಕ್ ಓವರ್ ಪರ್ಸನಲ್ ಲೈಫ್ ಅನ್ನುವಂತ ಮೈಂಡ್ ಸೆಟ್ ಇಂದ ಆಚೆ ಬರಬೇಕು. ಕಂಪ್ನೀಸ್ಗಳು ಸ್ಟ್ಯಾಂಡರ್ಡ್ ವರ್ಕಿಂಗ್ ಅವರ್ಸ್ ಗಳನ್ನ ಕ್ಲಾರಿಫೈ ಮಾಡಬೇಕು. ಎಷ್ಟೋ ಬಾರಿ ವರ್ಕಿಂಗ್ ಅವರ್ಸ್ 6 ಗಂಟೆವರೆಗೂ ಮಾತ್ರ ಇರ್ತದೆ, ಆದ್ರೂ ಕೂಡ ಬಿಯಾಂಡ್ 8:30 ಈ ಕೆಲಸ ಅನ್ನುವಂಥದ್ದು ಹೋಗ್ತಾ ಇರ್ತದೆ. ಇದರಿಂದಾಗಿ ಅವ್ರು ಏನೋ ಒಂದು ಪ್ಲಾನ್ ಮಾಡಿರ್ತಾರೆ, ಅದು ವರ್ಕೌಟ್ ಆಗೋದಿಲ್ಲ. ಅಥವಾ ಅವ್ರು ಪರ್ಸನಲ್ ಆಗಿ ಒಂದು ಪ್ಲಾನ್ ಮಾಡೋದಕ್ಕೆ ಕೂಡ ಆಫೀಸಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹೇಗ್ ಪ್ಲಾನ್ ಮಾಡೋದು ಅನ್ನುವಂಥದ್ದಾಗುತ್ತೆ. ಈ ರೀತಿ ಮನೆಗೆ ಅಂತ ಹೇಳಿ ಸಮಯವನ್ನ ಮೀಸಲಿಡೋದಕ್ಕೆ ಕಷ್ಟ ಆಗುವಂಥದ್ದು, ರಿಸರ್ವ್ಡ್ ಟೈಮ್ ಅನ್ನ ನೀಡುವಂಥದ್ದು ಕಷ್ಟ ಆಗ್ತದೆ. ಹಾಗೆ ಒಂದಷ್ಟು ಸಮಯಾವಕಾಶವನ್ನ ಅವರು ತಗೊಳ್ತಾರೆ, ರಜೆಗಳನ್ನ ತಗೊಳ್ತಾರೆ ಅಂದ್ರೆ ಇದನ್ನ ನಾವು ಎನ್ಕರೇಜ್ ಮಾಡ್ಬೇಕಾಗ್ತದೆ. ಎಷ್ಟೋ ಆಫೀಸ್ಗಳಲ್ಲಿ ಅವರದ್ದೇ ಆದಂತ ರಜೆ ಇದ್ರೂ ಕೂಡ ರಜೆ ಕೊಡೋದು ಸಮಸ್ಯೆ ಆಗ್ತದೆ, ರಜೆ ತಗೊಳ್ಳೋದು ಸಮಸ್ಯೆ ಆಗ್ತದೆ. ಹಾಗೆ ರಿಲಯಬಲ್ HR ಸಾಫ್ಟ್ವೇರ್ ಏನಿರುತ್ತೆ ಇದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕಾಗ್ತದೆ. HR ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳೋ ಮುಖಾಂತರ ಕಂಪನೀಸ್ಗಳು ಮತ್ತು ಅವರ ಎಂಪ್ಲಾಯೀಸ್ ಅನ್ನುವಂಥವ್ರು ವೆಕೇಶನ್ ಡೇಸ್ ಗಳನ್ನ ಟ್ರ್ಯಾಕ್ ಮಾಡುವಂಥದ್ದು, ಫ್ಲೆಕ್ಸಿಬಲ್ ಡೇಸ್ ಗಳನ್ನ ಟ್ರ್ಯಾಕ್ ಮಾಡೋದು, ಪೇರೆಂಟಲ್ ಲೀವ್ಸ್ ಗಳನ್ನ ನೀಡುವಂಥದ್ದು, ಈ ಕೆಲಸವನ್ನ ಮಾಡಬೇಕಾಗ್ತದೆ. ಇನ್ನ ಭಾರತದಲ್ಲಿ ಏನೆಲ್ಲ ಲಾಸ್ ಗಳು ಅಡಾಪ್ಟ್ ಆಗಬಹುದು ಅಂತ ಅಂದ್ರೆ, ರೈಟ್ ಟು ಡಿಸ್ಕನೆಕ್ಟ್ ಅಂತ ಹೇಳಿ ಫ್ರಾನ್ಸ್ ಅನ್ನುವಂಥದ್ದು ಮೊದಲ ರಾಷ್ಟ್ರವಾಗಿ, ಅಂದ್ರೆ ಯಾವಾಗ ಅವರು ಕೆಲಸದಿಂದ ರಜೆಗೆ ಹೋಗಿರ್ತಾರೆ, ಯಾವಾಗ ವೀಕೆಂಡ್ಸ್ ಇರುತ್ತೆ, ಇಂಥ ಸಂದರ್ಭದಲ್ಲಿ ವರ್ಕರ್ಸ್ ಹ್ಯಾವ್ ಅ ರೈಟ್ ಟು ಇಗ್ನೋರ್ ವರ್ಕ್ ರಿಲೇಟೆಡ್ ಕಮ್ಯುನಿಕೇಶನ್ ಆಫ್ಟರ್ ದೇರ್ ವರ್ಕಿಂಗ್ ಅವರ್ಸ್. ಅಂದ್ರೆ ಸಂಜೆ ಆದ ನಂತರದಲ್ಲೂ ಕಾಲ್ಸ್ ಬರ್ತಿದೆ ಅಂದ್ರೆ ಅವ್ರು ಅದನ್ನ ಇಗ್ನೋರ್ ಮಾಡಬಹುದು. ಈ ರೀತಿಯ ಒಂದು ರೈಟ್ ಅನ್ನುವಂಥದ್ದು ಫ್ರಾನ್ಸ್ ಮೊದಲ ರಾಷ್ಟ್ರವಾಗಿ 2017ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದೆ, ರೈಟ್ ಟು ಡಿಸ್ಕನೆಕ್ಟ್ ಅನ್ನೋದನ್ನ. ಅದಾದ ನಂತರ ಸ್ಪೇನ್, ಬೆಲ್ಜಿಯಂ, ಇಟಲಿ, ಐರ್ಲೆಂಡ್ ಅಂತ ರಾಷ್ಟ್ರಗಳು ಕೂಡ ಇವನ್ನ ಇಂಪ್ಲಿಮೆಂಟ್ ಮಾಡಿದೆ. ಆಸ್ಟ್ರೇಲಿಯಾ ಅನ್ನುವಂಥದ್ದು ಮೋಸ್ಟ್ ರೀಸೆಂಟ್ ಕಂಟ್ರಿ ಆಗಿದೆ ರೈಟ್ ಟು ಡಿಸ್ಕನೆಕ್ಟ್ ಲಾ ಅನ್ನ ತರೋದಕ್ಕೆ. ಈ ರೀತಿಯ ಲಾಸ್ ಗಳನ್ನ ಭಾರತದಲ್ಲೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡಬಹುದಾಗುತ್ತೆ. ಇನ್ನ 4 days ವರ್ಕ್ ವೀಕ್ ಅನ್ನ ತಂದಿರತಕ್ಕಂತ ರಾಷ್ಟ್ರಗಳು ಕೂಡ ಇದಾವೆ. ಉದಾಹರಣೆಗೆ ನೆದರ್ಲ್ಯಾಂಡ್, ಜಪಾನ್, ಬೆಲ್ಜಿಯಂ ನಂತ ರಾಷ್ಟ್ರಗಳಲ್ಲಿ 4 days ವರ್ಕ್ ವೀಕ್ ಅನ್ನ ನೋಡೋದ್ರಿಂದಾಗಿ ಅಲ್ಲಿನ ಎಂಪ್ಲಾಯೀಸ್ ಗಳು ಹೆಚ್ಚು ಸ್ಟ್ರೆಸ್ ಫ್ರೀ ಇರೋದ್ರಿಂದಾಗಿ ಅವರ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಾಗುತ್ತೆ. ಈ ದಿಸೆಯಲ್ಲಿ 4 days ವರ್ಕ್ ವೀಕ್ ಅನ್ನುವಂಥದ್ದು ಒಂದು ಸೊಲ್ಯೂಷನ್ ಆಗಬಹುದು. ಇಲ್ಲಿ 4 days ನ ಬಗ್ಗೆ ಮಾತನಾಡ್ತಿದ್ದೇವೆ, ಆದ್ರೆ ಇವತ್ತು ಕೂಡ ಕೆಲವು ಸೆಕ್ಟರ್ಸ್ ಗಳಲ್ಲಿ, ಗವರ್ಮೆಂಟ್ ಸೆಕ್ಟರ್ಸ್ ಗಳಲ್ಲಿ, ಇನ್ನು ಇನ್ಫಾರ್ಮಲ್ ಸೆಕ್ಟರ್ಸ್ ಗಳಲ್ಲಿ, ಬೇರೆ ಬೇರೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಗಳಲ್ಲಿ ವೀಕ್ಲಿ 1 day ಮಾತ್ರ ಆಫ್ ಸಿಗ್ತಿದೆ. 5 days ವರ್ಕ್ ವೀಕ್ ಅನ್ನೋದನ್ನೇ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಎಕ್ಸೆಪ್ಟ್ IT ಅಂಡ್ ಫ್ಯೂ ಅದರ್ ಸೆಕ್ಟರ್ಸ್. ಹಾಗಾಗಿ 4 days ವರ್ಕ್ ವೀಕ್ ಅನ್ನುವಂಥದ್ದು ಭಾರತಕ್ಕೆ ಇನ್ನೂ ಕೂಡ ದೂರದ ಮಾತಾಗಿದೆ. ಈ ದಿಸೆಯಲ್ಲಿ ಕೂಡ ಕೆಲಸ ಮಾಡಬೇಕು. ಮೊದಲ ಹೆಜ್ಜೆಯಾಗಿ ಎಲ್ಲರಿಗೂ 5 days ವರ್ಕ್ ವೀಕ್ ಅನ್ನ ಇಂಪ್ಲಿಮೆಂಟ್ ಮಾಡೋ ಕಡೆ ಆದ್ರೂ ಗಮನವನ್ನ ಹರಿಸಬೇಕು. ಮ್ಯಾಂಡೇಟರಿ ಆಗಿ ವೆಕೇಶನ್ಸ್ ಗಳನ್ನ ನೀಡಲೇಬೇಕು. ಆಸ್ಟ್ರೇಲಿಯಾದಲ್ಲಿ ತನ್ನ ಎಂಪ್ಲಾಯೀಸ್ ಗಳಿಗೆ ಯಾರು 6 ತಿಂಗಳವರೆಗೂ ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಮಿನಿಮಮ್ ಆಗಿ ಪೇಯ್ಡ್ 5 weeks ಅನ್ನ, ಪೇಯ್ಡ್ ಆನ್ಯುಯಲ್ ಲೀವ್ ಅನ್ನ ಎವ್ರಿ ಇಯರ್ ಅನ್ನುವಂಥವ್ರು ನೀಡ್ತಾರೆ. ಆನ್ಯುಯಲಿ ಪೇಯ್ಡ್ 5 weeks ಆಫ್ ಲೀವ್ ಅನ್ನುವಂಥದ್ದು ಅವರು ಎಲಿಜಿಬಲ್ ಆಗಿರ್ತಾರೆ 1 ವರ್ಷದಲ್ಲಿ. ಆಸ್ಟ್ರೇಲಿಯಾದಲ್ಲಿ ಈ ರೀತಿಯ ಲಾಸ್ ಇದೆ. ಈ ರೀತಿಯ ಮ್ಯಾಂಡೇಟರಿ ವೆಕೇಶನ್ಸ್ ಅನ್ನ ನೀಡೋದ್ರಿಂದ ಒಂದ್ ರೀತಿ ಸ್ಟ್ರೆಸ್ ನಿಂದ ಆಚೆ ಬರೋದಕ್ಕೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ.
ಕೆರಿಯರ್ ಬ್ರೇಕ್ ಅಥವಾ ಟೈಮ್ ಕ್ರೆಡಿಟ್ ಅನ್ನುವಂಥದ್ದನ್ನ ಬೆಲ್ಜಿಯಂನಲ್ಲಿ ಯಾವುದೇ ವ್ಯಕ್ತಿಗಳು ಒಂದು ಇಡೀ ವರ್ಷವನ್ನ ಅವ್ರ ಕೆಲಸವನ್ನ ಕಳ್ಕೊಳ್ಳದೆ ಬ್ರೇಕ್ ಅನ್ನ ತಗೊಳ್ಬಹುದು. ಇದರಿಂದಾಗಿ ಅವ್ರು ಒಂದ್ ವೇಳೆ ಇನ್ನೇನಾದ್ರೂ ಎಕ್ಸ್ಟ್ರಾ ಕಲಿಬೇಕು ಅಂತಿದ್ರೆ, ಓದ್ಬೇಕು ಅಂತಿದ್ರೆ, ಯಾವ್ದೋ ಕಾಲೇಜಿಗೆ ಹೋಗ್ಬೇಕು, ಅಟೆಂಡ್ ಮಾಡ್ಬೇಕು ಅಂತಿದ್ರೆ ಅವ್ರು ತಗೊಳ್ಬಹುದು. ಅಥವಾ ಅವರು ಪೇಮೆಂಟ್ ಅನ್ನ ಪಡಿತಾ ಅವ್ರಿಗೆ ಏನ್ ಕೆಲಸ ಆಸಕ್ತಿ ಇದೆಯೋ, ಪ್ಯಾಷನ್ ಇದೆಯೋ ಅದನ್ನ ಕಲಿಬಹುದು. ಅದ್ರ ಕಡೆ ಕೂಡ ಫೋಕಸ್ ಮಾಡೋದಕ್ಕೆ ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಕೆರಿಯರ್ ಬ್ರೇಕ್ ಅಥವಾ ಟೈಮ್ ಕ್ರೆಡಿಟ್ ಬೆಲ್ಜಿಯಂನಲ್ಲಿ ಏನಿದೆ, ಇದನ್ನ ಕೂಡ ನಾವು ಅಳವಡಿಸ್ಕೊಳ್ಳೋದ್ರ ಕಡೆ ಗಮನ ಹರಿಸಬಹುದು. ಮತ್ತೆ ಸೆಟ್ ಆಫ್ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಪರ್ ವೀಕ್ ಏನಿದೆ, ILO ಡೇಟಾದ ಪ್ರಕಾರ ನೋಡೋದಾದ್ರೆ ಭಾರತದಲ್ಲಿ ಆವರೇಜ್ ಆಗಿ 46.7 ಅವರ್ಸ್ ನಷ್ಟು ವರ್ಕಿಂಗ್ ವೀಕ್ ಅನ್ನುವಂಥದ್ದು ಇರ್ತಕ್ಕಂಥದ್ದು. ಹಾಗಾಗಿ ಒನ್ ಆಫ್ ದಿ ಟಾಪ್ 15 ಕಂಟ್ರೀಸ್ ಮಾಡುತ್ತೆ ವರ್ಲ್ಡ್ ನಲ್ಲಿ ಹೈಯೆಸ್ಟ್ ವರ್ಕ್ ವೀಕ್ಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳ ಪೈಕಿ. ಭೂತಾನ್ ಅನ್ನೋದು 60 ಅವರ್ ವರ್ಕ್ ವೀಕ್ ನ ಮುಖಾಂತರ ಈ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿ ಇರ್ತಕ್ಕಂಥದ್ದು. ಭಾರತದ ವರ್ಕಿಂಗ್ ಅವರ್ಸ್ ಅನ್ನ ಕಡಿಮೆ ಮಾಡೋದ್ರ ಕಡೆಗೆ ಗಮನ ಹರಿಸಬೇಕಾಗ್ತದೆ. ನಾಟ್ ಜಸ್ಟ್ ಲಕ್ಸುರಿ, ಈ ರೀತಿಯ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಹೊಂದೋದು ಒಂದು ನೆಸೆಸಿಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೆಲ್ತ್ ಕೂಡ ಈಕ್ವಲಿ ಇಂಪಾರ್ಟೆಂಟ್, ಹ್ಯಾಪಿನೆಸ್, ಸಕ್ಸಸ್ ಎಲ್ಲವೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಫ್ಯಾಮಿಲಿ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಗುಡ್ ಟು ಪ್ರಯಾರಿಟೈಸ್ ವರ್ಕ್ ಓವರ್ ಫ್ಯಾಮಿಲಿ. ಇದೆಲ್ಲವೂ ಕೂಡ ನಾವು ಅರ್ಥಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಪೂರಕವಾದ ಎನ್ವಿರಾನ್ಮೆಂಟ್ ಅನ್ನ ಸರ್ಕಾರವು ಕೂಡ ಲಾಸ್ಗಳ ಮುಖಾಂತರವಾಗಿ ತರಬಹುದು, ಇಂಪ್ಲಿಮೆಂಟ್ ಮಾಡಬಹುದು. ಗಿಗ್ ಎಕಾನಮಿ ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿದ್ರು ಕೂಡ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಲ್ಲಿ ಸಮಸ್ಯೆ ಆಗ್ತಿದ್ರೆ ಆ ಒಂದು ಬೆನಿಫಿಟ್ಸ್ ಗಳನ್ನ ಅವ್ರಿಗೆ ನೀಡುವಂಥದ್ದು, ಹೀಗೆ ಸಾಕಷ್ಟು ಬದಲಾವಣೆಗಳನ್ನ ಮಾಡೋ ಮುಖಾಂತರ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ತರೋದ್ರ ಕಡೆಗೆ, ಅದನ್ನ ಅಚೀವ್ ಮಾಡೋದ್ರ ಕಡೆಗೆ ಕೆಲಸ ಮಾಡಬಹುದಾಗಿರುತ್ತೆ.